8ನೇ ಮಾಸದಲ್ಲಿ ಲಿಂಗಧಾರಣೆಯಾದಂಥ ಲಿಂಗವನ್ನೇ ಮತ್ತೆ ಹೆರಿಗೆಯಾದ 12 ದಿನಗಳ ಒಳಗಡೆ ಸಂಸ್ಕಾರವನ್ನು ಕೊಟ್ಟು ಮತ್ತೊಮ್ಮೆ ದೀಕ್ಷೆಯನ್ನು ಮಾಡತಕ್ಕಂಥದ್ದು. ಅದೇ ಲಿಂಗವನ್ನು ಮತ್ತೆ 8 ವರ್ಷದ ಒಳಗಡೆ ವಿಶೇಷವಾಗಿ ಗುರುಗಳಿಂದ ದೀಕ್ಷೆಯನ್ನು ಕೊಡಿಸ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿದೆ, ಅದೇ ಲಿಂಗ ಕೊನೆಗೊಂದು ದಿನ ನೀವು ಈ ಜಗತ್ತನ್ನ ಬಿಟ್ಟು ಹೋಗುವಂತ ಸಂದರ್ಭದೊಳಗ ನಿಮ್ಮ ಮೈ ಮೇಲಿರ್ತಕ್ಕಂಥ ಯಾವ ವಸ್ತುಗಳನ್ನು ನಿಮ್ಮ ಪರಿವಾರದವರು ಬಿಡೋದಿಲ್ಲ. ಆದ್ರೆ ಒಂದನ್ನು ಮಾತ್ರ ಬಿಡ್ತಾರೆ. ಯಾವುದಂದ್ರೆ ಗುರು ಕೊಟ್ಟಂತ ಲಿಂಗವನ್ನ ನಿಮ್ಮ ರಟ್ಟೆಯೊಳಗೋ ಅಥವಾ ನಿಮ್ಮ ಮಸ್ತಕದ ಮೇಲೋ ಅಥವಾ ಕೆಲವು ಕಡೆಗೆ ಬಾಯಿಯೊಳಗ ಹಾಕುವಂತ ಪದ್ಧತಿ ಇದೆ. ಅಂದ್ರೆ ಕೊನೆಗಾಲದಲ್ಲಿ ನಿಮ್ಮ ಜೊತೆಗೆ ಬರತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಅದು ಲಯವಾಗದ, ಆದಿ ಇಲ್ಲದ, ಅಂತ್ಯವಿಲ್ಲದ, ಕೊನೆಗೆ ನಿಮ್ಮ ಜೊತೆಗೆ ಸಾಗಿ ಬರತಕ್ಕಂಥ ಮೋಕ್ಷದ ಹಾದಿಯನ್ನು ಕೊಡತಕ್ಕಂಥ ಶಿವನ ಐಕ್ಯದ ಪಥವನ್ನು ತೋರಿಸ್ತಕ್ಕಂಥ ಆ ಲಿಂಗ ನಿಮ್ಮ ಜೊತೆಗೆ ಬರ್ತದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಅದಕ್ಕೆ ಬಹಳ ಸ್ಪಷ್ಟವಾಗಿ ಸಿದ್ಧಾಂತ ಶಿಖಾಮಣಿ ಒಳಗೆ ಹೇಳ್ತಾರೆ, ಎಲ್ಲೋ ಗೂಟದಲ್ಲಿ ಎತ್ತಿಡೋದು, ಗುರುಗಳು ಬಂದಾಗ ಲಿಂಗ ಪೂಜೆಗೆ ತರೋದು ಆಗುವಂಥದ್ದಲ್ಲ. ಎಷ್ಟು ಚಂದ ಹೇಳ್ತಾರೆ, ಎಷ್ಟು ಎಚ್ಚರಿಕೆಯಿಂದ ಹೇಳ್ತಾರೆ ಅಂತ ಕೇಳಿದ್ರೆ ಸಾವಧಾನ ಅಂತ ಹೇಳ್ತಾರೆ. ಸಾವಧಾನ ಅಂದ್ರೆ ಸಂಸ್ಕೃತದೊಳಗೆ ಎಚ್ಚರಿಕೆ ಅಂತ ಅರ್ಥ, ಅಂದ್ರೆ ಜಾಗೃತಿಯಾಗಿರುವಂತ ಹೇಳ್ತಾರೆ. ಲಿಂಗಧಾರಣೆ ಮಾಡಿದಂತ ಸಂದರ್ಭದೊಳಗ ಗುರುಗಳು ಆ ವ್ಯಕ್ತಿಗೆ ಉಪದೇಶ ಮಾಡ್ತಾರಂತೆ. ಏನಂತ ಕೇಳಿದ್ರೆ ಪ್ರಾಣವತ್ ಧಾರಣೀಯಂ ತತ್ಪ್ರಾಣ ಲಿಂಗಮಿದಂ ತವ, ಅಂದ್ರೆ ಈ ಲಿಂಗವ